ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ ಗಂಗಾ ಗೊತ್ತು ಜೈ. ಯು ಡೋಂಟ್ ವರಿ. ಆ ಮಾತು ನಾನು ನಿಮ್ಮ ಮಗಳಿಗೆ ಹೇಳಕ್ಕೆ ಹೇಳಿ. ಅವಳ ಅಮ್ಮಾಗ ನಾನು ಹೇಳ್ತಿದ್ದೀನಲ್ಲ, ನನ್ನ ಮಾತೆ ಅವಳ ಮಾತು. ಹೌದು ಕಣೋ, ಅವಳನ್ನ ಎಷ್ಟು ದಿನದಿಂದ ನೋಡ್ತಿದ್ದೀವಿ. ಗಂಗಾಗೆ ಸಂಬಂಧ ಬಿಟ್ರೆ ಆಸ್ತಿ ಬೇಕಾಗಿಲ್ಲ. ಐನೋ ಅಜ್ಜಿ, ಸುಮ್ಮನೆ ಹೇಳಿದ್ದು. ಓಕೆ, ನಾನೀಗ ಹೊರಡ್ತೀನಿ. ಇಷ್ಟು ಬೇಗ ಹೋಗ್ತಿದ್ದೀರಾ ಅತ್ಗೆ? ತುಂಬಾ ಕೆಲಸ ಇದೆ. ಎಷ್ಟು ಕೆಲಸ ಇದ್ರೇನು, ಊಟ ಮಾಡ್ಕೊಂಡು ಹೋಗಿ ಅತ್ಗೆ. ಅವರು ನಿಮ್ ಹಾಗೆ ಅಡ್ಗೆ ಮನೆ ಮೂರ್ತಿ ಅಲ್ಲ ಅತ್ಗೆ. ಎಷ್ಟೋ ಕಂಪ್ನಿಗೆ ಯಜಮಾನಿ. ಕೆಲ್ಸ ಕಾರ್ಯ ಇಲ್ದೆ ಸುಮ್ನೆ ಇರಕ್ಕಾಗತ್ತಾ? ಎಷ್ಟು ಕಂಪ್ನಿಗೆ ಯಜಮಾನಿ ಆದ್ರೂ ಒಬ್ಬ ಮಗಳಿಗೆ ತಾಯಿನೇ. ಮಗಳಿಗಿಂತ ಕಂಪ್ನಿ ಏನ್ ಮುಖ್ಯ ಅಲ್ಲ. ಗಂಗಾ ಏನಾದ್ರು ಅವ್ರ ಹೆತ್ತ ಮಗಳೇನು? ಹೌದ್ ಬಿಡಿ, ಹೆತ್ತ ಮಗಳಾದ್ರೆ ಇರ್ತಿದ್ರು. ಎಷ್ಟಾದ್ರೂ ದತ್ತು ಮಗಳಲ್ವಾ? ಹಾಗೇನಿಲ್ಲ ಅದ್ಕೆ. ಮತ್ತಿನ್ನೇನಂಟಿ? ಓ, ಗಂಗಾ ಹೇಳಿಲ್ಲ ಅಂತನಾ? ನಾನ್ಯಾಕಿರೋ ಅಂತೀನಿ ಜೈ. ಮಾಮ್ ಇದ್ರೆ ನನ್ ಕೆಲ್ಸ ಆಗಲ್ವಲ್ಲ. ಏನಮ್ಮ, ನಿನ್ ತಾಯಿಗೆ ಊಟ ಮಾಡೋಕ್ ಇರು ಅಂತ ಹೇಳ್ಬೋದಲ್ಲ. ಅಂದ್ರೆ ಕೆಲ್ಸ ಇದೆ ಅಂತ ಹೇಳ್ತಿದಾರಲ್ಲ ಅಜ್ಜಿ. ಎಷ್ಟ್ ಕೆಲ್ಸ ಇದ್ರೆ ಏನಮ್ಮ, ನೀನ್ ಇರು ಅಂದ್ರೆ ಇರಲ್ವಾ ಹೇಳು? ಬಲ್ವಂತ ಯಾಕೆ ಮಾಡೋದು ಬಿಡಿ ಅತ್ಗೆ. ಒಂದು ದಿನಕ್ಕೆ ಏನಾಗಲ್ವಲ್ಲ, ಮತ್ತೆ ಇನ್ನೊಂದ್ಸಲ ಬರ್ತಾರೆ. ಹಾ, ಮಾಮ್ನ ಹಾಗೆ ಕಳ್ಸಿದ್ರೆ ಅವಳಿಗೆ ಡೌಟ್ ಬರುತ್ತೆ ಅನ್ಸುತ್ತೆ. ಊಟ ಮಾಡ್ಕೊಂಡು ಹೋಗು ಮಾಮ್. ಸರಿ ಗಂಗಾ. ನೋಡಿದ್ರ, ತಾಯಿ ಮಗಳ ಅನುಬಂಧ ಅಂದ್ರೆ ಅದು. ಆ ಅನುಬಂಧದ ಬಗ್ಗೆ ನೀವೇ ಹೇಳ್ಬೇಕು. ಸೊ ಇವತ್ತು ಡೈನಿಂಗ್ ಟೇಬಲ್ ಪೂರ್ತಿ ಆಂಟಿಗೆ ಇಷ್ಟ ಆಗಿರೋ ಫುಡ್ ತುಂಬಿರುತ್ತೆ ಅಂತ ಆಯ್ತು. ಹೌದು ಕಣೋ, ಅವ್ರ ಅಮ್ಮನ್ಗೆ ಇಷ್ಟ ಆಗಿರೋ ಅಡ್ಗೆನೆಲ್ಲ ಗಂಗನೇ ಮಾಡ್ತಾಳೆ. ಸಾರ್ನ ಹೆಸರಿಡ್ ಕರೆಯೋದು, ರೂಪಾ ಮೇಡಮ್ನ ಮಾಮ್ ಅಂತ ಕರೆಯೋದು, ಪವರ್ ಆಫ್ ಅಟಾರ್ನಿ ಪೇಪರ್ಗೋಸ್ಕರ ಹುಡ್ಕೋದು, ಇದೆಲ್ಲ ನೋಡ್ತಿದ್ರೆ ಇವ್ರು ಖಂಡಿತ ಗಂಗಾ ಮೇಡಮ್ ಅಲ್ಲ, ನಿತ್ಯ ಅವರೇ ಬಂದಿರೋದು. ಈ ವಿಷಯನ ಅರ್ಜೆಂಟಾಗಿ ಗಂಗಾ ಮೇಡಮ್ಗೆ ಹೇಳ್ಬೇಕು. ನಾನೇ ಕಾಲ್ ಮಾಡ್ತಿದ್ದಾನಲ್ಲ, ಗಂಗಾ ಮನೇಲೇ ಇದ್ದಾಳಲ್ಲ, ಡೈರೆಕ್ಟಾಗಿ ಮಾತಾಡೋದಕ್ಕೇನು? ಆದರೂ ಇಷ್ಟು ಲೇಸಿನೆಸ್ ಯಾಕೆ? ಬೇಗ ಫೋನ್ ರಿಸೀವ್ ಮಾಡಿ ಮೇಡಮ್. ಏನ್ ಮಾಡ್ತಿದ್ದೆ ನಾನಿ? ಅದು ಸರ್, ನಿಮ್ ಮೇಡಮ್ ಮನೇಲೇ ಇದ್ದಾಳಲ್ಲ, ಕಾಲ್ ಯಾಕೆ ಮಾಡ್ತಿದ್ಯಾ? ಅಂದ್ರೆ ಸರ್ ಅದು. ಆದ್ರೂ ಇಷ್ಟು ಲೇಸಿನೆಸ್ ಇರಬಾರ್ದು ನಾನಿ. 10 ಮೆಟ್ಲು ಹತ್ತೋದಕ್ಕೂ ಕಷ್ಟ ಆದ್ರೆ ಹೇಗೆ? ನೋಡು ಹೊಟ್ಟೆ ಹೇಗೆ ಬಂದಿದೆ ಅಂತ. ಸ್ವಲ್ಪ ಎಕ್ಸರ್ಸೈಸ್ ಆದ್ರೂ ಮಾಡು, ಕ್ಯಾಲರೀಸ್ ಬರ್ನ್ ಮಾಡು. ಏನಾಯ್ತು ರೀ? ನಿನ್ ವೀರಾಭಿಮಾನಿ ನಿನ್ನ ಹತ್ರ ಡೈರೆಕ್ಟಾಗಿ ಮಾತಾಡಲ್ವಂತೆ. ನಿನ್ ಮನೇಲೇ ಇದ್ರು ನಿನಗೆ ಕಾಲ್ ಮಾಡ್ತಿದ್ದಾಳೆ. ನಿಮ್ಮಿಬ್ರು ಮಧ್ಯೆ ಏನೋ ಸೀಕ್ರೆಟ್ ಇದೆಯಲ್ವಾ, ಅದನ್ನ ಹೇಗೂ ನನ್ನ ಜೊತೆ ಶೇರ್ ಮಾಡಲ್ಲ. ಟೈಮ್ ಬಂದಾಗ ಹೇಳ್ತೀನಿ ಅಂತೀರಿ, ನೀವೇ ಮಾತಾಡ್ಕೊಳ್ಳಿ. ನಿಧಾನಕ್ಕೆ ಮಾತಾಡ್ಕೊಳ್ಳಿ. ಗೋಡೆ ಕೂಡ ಕಿವಿ ಇದೆ, ಆಮೇಲೆ ನನಗೆ ಹೇಳ್ಬಿಡುತ್ತೆ. ಏನ್ ನಾಣ್ಯವ್ರೆ, ನಾನು ಮನೇಲೇ ಇದ್ದೀನಲ್ಲ.
ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ, ಯಾಕೆ ಕಾಲ್ ಮಾಡಿದ್ರಿ? ಹೇಳಿ ನಾಣಿ ಅವ್ರೆ, ಏನ್ ವಿಷಯ? ನಿಮ್ ಸರು ಹೋಗಾಯ್ತು, ಹೇಳು. ಹೇಳು ನಾಣಿ, ಏನ್ ಹೇಳ್ಬೇಕು ಅಂದ್ಕೊಂಡೆ? ಏನಿಲ್ಲ ಮೇಡಮ್, ಏನಿಲ್ಲ. ಮತ್ತೆ ಹಲೋ ಹಾಯ್ ಹೇಳೋದಕ್ಕೆ ಕಾಲ್ ಮಾಡಿದ್ಯಾ? ನಿಂಗೆ ನಿನ್ ಹೆಂಡತಿ ಮೀನಾಕ್ಷಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅಂದವಾಗಿರೋ ಚಿಕ್ಕ ಫ್ಯಾಮಿಲಿ. ಅವಳು ಚೆನ್ನಾಗಿರ್ಬೇಕು ಅಂತ ಇಲ್ವಾ? ನಿಮಗಿಬ್ರು ಆಗ್ಬೇಕಂತ ಇಲ್ವಾ? ಅನ್ನೆಸೆಸರಿ ಕೆಲ್ಸ ಮಾಡಬೇಡ. ಫ್ಯಾಮಿಲಿ ರಿಸ್ಕ್ ಆಗತ್ತೆ. ಬಿ ಕೇರ್ಫುಲ್. ಅಮ್ಮ, ನೀನು ಹೇಳಿರೋ ಎಲ್ಲ ಕೆಲಸ ಮಾಡಾಯ್ತು. ಮೆಟ್ಲು ಗುಡಿಸಿ ತೊಳೆದು ಕ್ಲೀನ್ ಮಾಡಿದೆ, ರಂಗೋಲಿ ಹಾಕಿ ಬೊಟ್ಟು ಇಟ್ಟಾಯ್ತು. ಖುಷಿನಾ ಈಗ? ಎಲ್ಲ ನಿನ್ನ ಒಳ್ಳೇದಕ್ಕೆ ಗಂಗಾ. ಸರಿ, ಇನ್ನು ಹೋಗೋಣವಾ? ಎಲ್ಲಿಗೆ? ಮನೆಗೆ. ಅಯ್ಯೋ, ಈಗಲೇ ಮನೆಗೆ ಹೋದ್ರೆ ಮನೇಲಿ ನಿತ್ಯ ಇರ್ತಾಳೆ, ಆಮೇಲೆ ಗಂಗನ ಸಾಯಿಸ್ಬಿಡ್ತಾಳೆ. ಅಮ್ಮ, ಮನೆಗೆ ಹೋಗೋಣವಾ? ಏನೇ ಯಾವಾಗ ನೋಡಿದ್ರು ಮನೆ ಮನೆ ಅಂತ್ಯಾ? ಮನೇಲಿ ಏನಾದ್ರೂ ಬಚ್ಚಿಟ್ಟಿದ್ಯಾ? ಇಲ್ಲ ಸಣ್ಣ ಮಕ್ಳು ಯಾರಾದ್ರೂ ಇದಾರಾ? ಇದೇನಮ್ಮ ಹೀಗಂತ್ಯಾ? ಅವರು ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ಜೊತೆಗೆ ಅವ್ರಿಗೆ ಹೇಳ್ದೆ ಬಂದ್ಬಿಟ್ಟೆ. ಹೇಳ್ದೆ ಬಂದ್ರೆ ಏನೇ ಆಗತ್ತೆ? ಗುಡಿಗೆ ತಾನೇ ಬಂದಿರೋದು. ಅದ ಹಾಗಲ್ಲಮ್ಮ. ಹೌದು ಬಿಡು, ನನಗಿಂತ ನಿನ್ಗೆ ಆ ಮನೆಯವರೇ ಹೆಚ್ಚಾಗೋಗಿದ್ದಾರೆ. ಹೊಸ ಬಟ್ಟೆ, ರುಚಿ ರುಚಿಯಾದ ಊಟ, ಎಸಿ ರೂಮು, ಸೆಂಟ್ ವಾಸನೆ ಅಭ್ಯಾಸ ಆಗೋಗಿದೆ. ಈ ಬಡವಿ ಅಮ್ಮ ನಿನಗ್ ಬೇಕಾಗಿಲ್ಲ ಅಲ್ವಾ? ನನ್ ಜೊತೆ ಇರಕ್ಕಾಗ್ತಿಲ್ಲ ಅಷ್ಟೇ ಅಲ್ವಾ? ಸಾಕಮ್ಮ, ನಿನ್ಗೆ ಇದಕ್ಕೂ ಮೊದ್ಲೇ ಹೇಳಿದ್ದೆ, ನಿನ್ಗಿಂತ ನನ್ಗೆ ಯಾರು ಹೆಚ್ಚಲ್ಲ ಅಂತ. ಮತ್ತೆ ನನ್ ಜೊತೆ ಇರೋದಕ್ಕೆ ಏನಾಗಿದೆ ನಿನ್ಗೆ? ಇಲ್ಲಿವರೆಗೂ ಇದೀನಲ್ಲಮ್ಮ. ಇನ್ನೂ ಒಂದ್ ಸ್ವಲ್ಪ ಹೊತ್ತಿದ್ರೆ ಏನಾಗತ್ತೆ? ಇದ್ದು ಏನ್ ಮಾಡ್ಲಿ? ಇದಕ್ ಮುಂಚೆ ಒಂದು ಕ್ಷಣ ನನ್ನ ಬಿಟ್ಟಿರ್ತಿರ್ಲಿಲ್ಲ, ಈಗ ಜೊತೆಲಿದ್ದು ಏನ್ ಮಾಡ್ಲಿ ಅಂತ್ಯಾ? ನೀನ್ ಬದ್ಲಾಗಿದ್ಯಾ ಕಣೆ. ನೀನ್ ನನ್ ಗಂಗಾನೇ ಅಲ್ಲ, ನಾನ್ ನಿನಗ್ ಹೊರಗೋಳಾಗ್ಬಿಟ್ಟಿದ್ದೀನಿ. ಅಮ್ಮ ಪ್ಲೀಸ್, ನಾನು ಏನ್ ಮಾಡ್ಲಿ ಹೇಳು? ಏನ್ ಮಾಡು ಅಂದ್ರೂ ಮಾಡ್ತೀನಿ. ಆಹಾ, ಆ ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕು. ಶನಿ ದೋಷ ಏನಾದ್ರೂ ಇದ್ರೆ ಹೋಗುತ್ತೆ. ಅಷ್ಟೇ ಅಲ್ವಾ? ನಡಿ, ಮಾಡ್ತೀನಿ. ಹಾ, ಬಾರಮ್ಮ. ಅಮ್ಮ ಯಾಕೆ ಹೀಗೆ ಆಡ್ತಿದ್ದಾಳೆ? ಯಾಕೋ ಗಾಬರಿ ಆಗಿದ್ದಾಳೆ. ಏನಾಗಿದೆ? ಯಾವಾಗ್ಲೂ ಹೀಗೆ ಮಾಡಲ್ವಲ್ಲ, ಏನೋ ನಡೀತಿದೆ. ದೇವ್ರೆ, ನೋವಾಗೋ ಹಾಗೆ ಮಾತಾಡಿ ಗಂಗಾಗೆ ಕಷ್ಟ ಕೊಡ್ತಾ ಇದ್ದೀನಿ, ನನ್ನ ಕ್ಷಮಿಸು ತಂದೆ. ಪವರ್ ಆಫ್ ಅಟರ್ನಿ ಪೇಪರ್ಸ್ ಕಾಣಿಸ್ತಿಲ್ಲ ಅಂದ್ರೆ ಏನಮ್ಮ? ಗಂಗಾ ಇದೇ ರೂಮಲ್ಲೇ ಇಟ್ಟಿರ್ತಾಳೆ. ಎಲ್ಲಿಟ್ಟು ಸತ್ತಿದಾಳೋ ಏನೋ. ಬೆಡ್ ಕೆಳಗೆ ಹುಡುಕಿದ್ಯಾ? ಒಳಗಡೆ ಕಬೋರ್ಡಲ್ಲಿ ನೋಡಿದ್ಯಾ? ಎಲ್ಲ ಕಡೆ ಹುಡ್ಕಾಯ್ತು. ಕೊನೆಗೆ ಸೀರೆ ಮಡಕೆ ಕೂಡ ಬಿಚ್ಚು ನೋಡ್ದೆ, ಎಲ್ಲೂ ಕಾಣ್ತಾನೆ ಇಲ್ಲ. ಖಂಡಿತ ಅದನ್ನ ಈ ರೂಮಲ್ಲೇ ಇಟ್ಟಿರ್ತಾಳೆ, ಬೇರೆ ಕಡೆ ಇಡೋ ಚಾನ್ಸೇ ಇಲ್ಲ. ಹುಷಾರಾಗಿ ಹುಡ್ಕಿದ್ರೆ ಸಿಗುತ್ತೆ. ನಾನು ಕಳ್ಳನ ನೆತ್ತಿಗಿಟ್ಕೊಂಡು ಹುಡುಕ್ತಿದ್ದೆ, ಸಿಗ್ಲಿಲ್ಲ.
ನೀವು ಬುದ್ಧಿನ ನೆಟ್ಟಿಗೆ ಇಟ್ಕೊಂಡು ಹುಡುಕಿ, ಸಿಗುತ್ತೇನೋ. ಎಲ್ಲಿಟ್ಟಿರ್ತಾಳೆ ಚಂದ್ರಿಕಾ? ಬೇಗ ಹುಡುಕ್ರಿ, ಸಿಗುತ್ತೆ. ಹಾ ಗಂಗಾ, ಗಂಗಾ, ಒಂದು ನಿಮಿಷ ಇಲ್ಲಿ ಬರ್ತೀಯಾ? ಆ ಆ ರೀ, ಬನ್ರಿ. ಏನು? ಅವ್ರು ಇಲ್ಲೇನು ಮಾಡ್ತಿದ್ರು? ಯಾರು? ಆ ಚಂದ್ರಿಕಾ ಕೃಷ್ಣ. ಅವರು ನನ್ನ ಜೊತೆ ಸೇರಿ ರೂಮ್ ಕ್ಲೀನ್ ಮಾಡ್ತಿದ್ದಾರೆ. ಅವ್ರ ಜೊತೆ ಸೇರೋದು ಅಷ್ಟು ಒಳ್ಳೇದಲ್ಲ, ಅವರಿಂದ ದೂರ ಇರು. ಯಾಕೆ? ಅವರು ನಂಬುವಂಥ ಮನುಷ್ಯರಲ್ಲ, ಕೆಟ್ಟವರು. ನಿಮಗಿಂತನಾ? ಗಂಗಾ, ಕೆಟ್ಟತನದ ಬಗ್ಗೆ ನೀವು ಮಾತಾಡ್ತಿದ್ದೀರಾ? ಹೋಗ್ಲಿ, ನೀವು ತುಂಬಾ ಒಳ್ಳೆಯವರಾ? ಅವ್ರೇನಾದ್ರೂ ನನಗೆ ಬೈತಾರಾ, ಹೊಡಿತಾರಾ? ಆ ಕೆಲಸನ ನೀವು ಬೇಕಾದಷ್ಟು ಸಲ ಮಾಡಿದ್ರಿ. ಅವರು ನನ್ನ ಕಿಡ್ನಾಪ್ ಮಾಡಿದ್ರಾ? ಆಲ್ರೆಡಿ ನೀವು ಆ ಕೆಲಸನ ಮಾಡಿದ್ರಿ. ಅವರು ನನ್ನ ಸಾಯಿಸ್ತಾರಾ? ನೀವು ನನ್ನ ಸಾಯಿಸೋ ಅಂತ ಕೆಲಸ ಮಾಡಿದ್ರಿ. ಇನ್ನೇನ್ ಮಾಡ್ತಾರೆ? ನನಗೆ ಬೆನ್ನಿಗೆ ಕತ್ತಿ ಹಾಕ್ತಾರಾ? ನೀವು ಮಾಡಿರೋ ಗಾಯ ಏನು ಕಡಿಮೆ ಅಲ್ಲ. ಅವ್ರ ಮಗಳು ಇರ್ಬೇಕಾದ ಜಾಗದಲ್ಲಿ ನೀನಿದ್ಯಾ ಅಂತ ಅವ್ರಿಗೆ ನಿನ್ಮೇಲೆ ಕೋಪ ಇದೆ ಗಂಗಾ. ನಿಮಗಿಲ್ವಾ ಕೋಪ? ನಿಮ್ ಮಗಳಿರ್ಬೇಕಾದ ಸ್ಥಾನದಲ್ಲಿ ನಾನಿದ್ದೀನಲ್ಲ. ಈಗ ನೀನು ನನ್ನ ಮಗಳು. ಅವರಿಗೂ ನಾನೀಗ ಮಗಳು ಸಮಾನನೇ. ಅವ್ರಿಗೂ ನನಗೂ ವ್ಯತ್ಯಾಸ ಇಲ್ವಾ ಗಂಗಾ? ಇದೆ. ಅವರು ಅವ್ರ ಮಗಳಿಗೋಸ್ಕರ ಮಾಡ್ತಿದ್ದಾರೆ, ನೀನು ನಿನ್ನ ಮಗಳಿಗೋಸ್ಕರ ಏನು ಮಾಡ್ತಿಲ್ಲ. ನಾನೇನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೋಸ್ಕರ ಗಂಗಾ. ಅಮ್ಮ ಹಾಗೆ ಹೇಳ್ತಿದ್ದೀನಿ, ನನ್ನ ಮಾತು ಕೇಳು. ಕಳ್ಳನ್ ಕೈಯಲ್ಲಿ ಕೀ ಕೊಡೋದು ಅಂದ್ರೆ ಇದೆ. ಯಾರಿಗೋ ಹೇಳ್ಬೇಕಾಗಿರೋದನ್ನ ಯಾರಿಗೋ ಹೇಳ್ತಿದ್ದಾಳೆ. ಬಡ್ಕೋಬೇಕು. ಮತ್ತೆ ಹುಲಿ ಮುಂದೆ ಜಿಂಕೆ ಬಿಟ್ಟು ನೋಡ್ಕೊ ಅಂತ ಹೇಳಿ ಹೋಗ್ತಿದ್ದಾರೆ ಪಾಪ. ಅಮ್ಮ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಯಾಕೆ ಹೀಗಿದ್ದಾಳೆ? ಏನಾಗಿರತ್ತೆ? ಅದು ನಾವು ಹೊರಗಡೆ ಹೋಗ್ಬೇಕು ಗಂಗಾ. ಎಲ್ಲಿಗಮ್ಮ? ಗುಡಿಗೆ. ಇವತ್ತು ಬೇಡಮ್ಮ, ನಾಳೆನೋ ನಾಡಿದ್ದು ಹೋಗೋಣ. ಇವತ್ತೇ ಈಗಲೇ ಹೋಗ್ಬೇಕು. ಒಂದು ವೇಳೆ ನಿತ್ಯ ಏನಾದ್ರೂ ಅಮ್ಮನ ಹೆದರಿಸಿದಾಳಾ? ಅಯ್ಯೋ, ಪ್ರದಕ್ಷಿಣೆ ಕೂಡ ಮುಗ್ದೋಯ್ತು. ಈಗ ಅವಳಿಗೆ ಏನ್ ಹೇಳಿ ತಡೀಲಿ? ಅಮ್ಮ, ನವಗ್ರಹ ಪೂಜೆ ಮಾಡಾಯ್ತು, ಇನ್ನೇನ್ ಮಾಡ್ಬೇಕು ಹೇಳು? ಇನ್ನು ಅಂದ್ರೆ ಅದು ಹಾ, ಗುಡಿ ಸುತ್ತ 108 ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದು ಅಂತ ಈಗಷ್ಟೇ ಪುರೋಹಿತರು ಹೇಳಿದ್ರು. 108 ಪ್ರದಕ್ಷಿಣೆನಾ? ಯಾಕೆ ಮಾಡಲ್ವಾ? ಯಾಕೆ ಮಾಡಲ್ಲಮ್ಮ? ನೀನ್ ಹೇಳಿದ್ರೆ 1008 ಪ್ರದಕ್ಷಿಣೆ ಮಾಡು ಅಂದ್ರೂ ಮಾಡ್ತೀನಮ್ಮ. ಹಾಗಾದ್ರೆ ಹೋಗ್ ಮಾಡು. ಸರಿ,
ನೀನ್ ಹೋಗಿ ಏನ್ ಬೇಕೋ ನೋಡು, ನಾನು ಈಗ ಬರ್ತೀನಿ. ಬೇಗ ಬಂದ್ಬಿಡು. ಅಕ್ಕ, ಸ್ವಲ್ಪ ಅರ್ಜೆಂಟಾಗಿ ಕಾಲ್ ಮಾಡಬೇಕು. ಒಂದ್ಸಲ ನಿಮ್ಮ ಫೋನ್ ಕೊಡ್ತೀರಾ ಪ್ಲೀಸ್? ಸರಿ ತಗೊಳ್ಳಿ. ಥ್ಯಾಂಕ್ಸ್. ಹಲೋ, ಯಾರು? ನಾಣಿ ಅವ್ರೆ, ನಾನ್ ಗಂಗಾ. ಮೇಡಮ್ ನೀವಾ? ಫೋನ್ ಮನೇಲಿಟ್ಟು ಹೋಗಿದ್ದೀರಲ್ಲ ಮೇಡಮ್ ನೀವು? ಏನಾಯ್ತು ನಾಣಿ ಅವ್ರೆ? ನಿತ್ಯ ಅವರು ಇಲ್ಲಿಗೆ ಬಂದಿದ್ದಾರೆ ಮೇಡಮ್. ನಿಮ್ಮಾಗೆ ವೇಷ ಹಾಕೊಂಡು ಪೂರ್ತಿ ನಿಮ್ಮಾಗೆ ನಡ್ಕೋತಾ ಇದ್ದಾರೆ. ಅನ್ಕೊಂಡೆ. ಅಂದ್ರೆ ಇದು ನೀವು ಮೊದ್ಲೇ ಅನ್ಕೊಂಡಿದ್ರಾ? ಮೊದ್ಲು ಅನುಮಾನ ಬರ್ಲಿಲ್ಲ, ಆದ್ರೆ ಇಲ್ಲಿ ಅಮ್ಮನ ವರ್ತನೆ ನೋಡಿ ಬಂತು. ನೀವು ಗುಡಿಗೆ ಹೋಗಿರೋ ಸಮಯ ನೋಡಿ ಬಂದಿದ್ದಾರೆ ಮೇಡಮ್. ಇಲ್ಲ ನಾಣಿ ಅವ್ರೆ, ನಮ್ಮಮ್ಮನ ಹೆದರಿಸಿ ನನ್ನ ಅವಳ ಜೊತೆ ಗುಡಿ ಕಳ್ಸಿ ಅವಳು ಬಂದಿದ್ದಾಳೆ. ಯಾಕೆ ಬಂದಿದ್ದಾರೆ ಮೇಡಮ್? ಇನ್ಯಾಕ್ ಬರ್ತಾಳೆ? ಅವಳು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದ್ನಲ್ಲ, ಪವರ್ ಆಫ್ ಅಟಾರ್ನಿಗೋಸ್ಕರನೇ ಬಂದಿರ್ತಾಳೆ. ನಿಜನೇ ಮೇಡಮ್. ಆಗ್ಲೇ ಅವರು ಆ ಪೇಪರ್ಸ್ಗೋಸ್ಕರ ಹುಡುಕ್ತಿರೋದನ್ನ ಜೈ ಸರ್ ಹೇಳಿದ್ರು. ರೂಪಾ ಮೇಡಮ್ ಕೂಡ ಇಲ್ಲೇ ಇದ್ದಾರೆ. ಹೌದಾ? ಹಾಗಾದ್ರೆ ಇನ್ನೂ ಒಳ್ಳೇದು. ಅಲ್ಲಿ ಯಾರಿಗೂ ನಿತ್ಯ ಮೇಲೆ ಡೌಟ್ ಬರ್ಲಿಲ್ವಲ್ಲ? ಬಂದಿಲ್ಲ ಮೇಡಮ್. ಪಕ್ಕ ನಿಮ್ಮ ಹಾಗೆ ನಡ್ಕೋತಾ ಇದ್ದಾರೆ ಅವರು. ಈಗ ಏನ್ ಮಾಡೋದು ಮೇಡಮ್? ನಾನು ಬರೋವರೆಗೂ ಯಾರಿಗೂ ಹೇಳ್ಬೇಡಿ, ನಾನು ಹೊರಡ್ತೀನಿ. ಸರಿ ಮೇಡಮ್. ಅಕ್ಕ, ತುಂಬಾ ಥ್ಯಾಂಕ್ಸ್ ಅಕ್ಕ. ಓಕೆ ಬಿಡಿ. ಗಂಗಾ ಬಾ, ಪ್ರದಕ್ಷಿಣೆ ಮಾಡುವಂತೆ. ಯಾಕಮ್ಮ ಪ್ರದಕ್ಷಿಣೆ? ಟೈಮ್ ಕಳಿಯೋಕ? ಅದೇನೆ ಪುಣ್ಯ ಬರುತ್ತೆ. ಪುಣ್ಯನಾ ಇಲ್ಲ ಭಯನಾ? ಭಯ ಯಾಕೆ? ಅದನ್ನ ನೀನೇ ಹೇಳ್ಬೇಕಮ್ಮ. ಮನೇಲೆ ನನಗೆ ನಿನ್ ಮೇಲೆ ಅನುಮಾನ ಬಂದಿತ್ತು. ಹೇಳಮ್ಮ, ನಿನ್ನ ಯಾರು ಹೆದರ್ಸಿದ್ದು? ಹೆದರ್ಸೋದಾ? ಇಲ್ದಿದ್ರೆ ಯಾವತ್ತೂ ಇಲ್ದೆ ಈ ಗುಡಿ ಏನು? ಯಾವಾಗ್ಲೂ ಇಲ್ದೇ ಇರೋ ಈ ಪೂಜೆ ಯಾಕೆ? ಏನಾದ್ರೂ ಮಾಡಿ ಸಂಜೆ ತನಕ ನಾನು ಗುಡಿಲೇ ಇರೋ ಹಾಗೆ ಮಾಡು ಅಂತ ನಿನ್ನ ಆ ನಿತ್ಯ ಹೆದರ್ಸಿದಾಳಲ್ವಾ? ನಿತ್ಯ ಹೇಗೆ ಹೆದರ್ಸ್ತಾಳೆ? ಅವಳು ಸತ್ತು ಹೋಗಿದ್ದಾಳಲ್ಲ. ಅವಳು ಸತ್ತು ಹೋದ್ಲೋ ಇಲ್ಲ ನನ್ನ ಅತ್ತೆ ಮನೇಲಿದ್ದಾಳೋ ಈಗ್ಲೇ ಗೊತ್ತಾಗತ್ತೆ. ನಾನು ಹೊರಡ್ತೀನಿ. ಗಂಗಾ ನಿಂತ್ಕೋ, ನನ್ ಮಾತ್ ಕೇಳೆ. ಸಾಕಮ್ಮ, ಇಲ್ಲಿವರೆಗೂ ನೀನು ಹೆದರಿದ್ದು ಸಾಕು. ಭಯ ಅಂದ್ರೆ ಏನೋ ನಿತ್ಯಗೆ ತೋರಿಸ್ತೀನಿ. ನನ್ನ ತಡ್ದೆ ಅಂದ್ರೆ ನನ್ನ ಮೇಲೆ ಆಣೆ. ಅಯ್ಯೋ ದೇವ್ರೆ, ಹೀಗಾಗೋಯ್ತಲ್ಲ. ಈಗ್ಲೇ ಈ ವಿಷಯನ ರೂಪಮ್ಮನ್ಗೆ ಹೇಳ್ಬೇಕು. ಅತ್ಗೆ, ಅಜ್ಜಿ, ಊಟಕ್ಕೆ ಬನ್ನಿ. ಬಾಮ್ಮ. ಕೂತ್ಕೊಳ್ಳಿ ಅತ್ಗೆ. ಅಮ್ಮ ಗಂಗಾ, ಜೈನ ಊಟ ಕರಿಮಾ. ಓಕೆ ಆಂಟಿ. ಬನ್ನಿ ಅತ್ಗೆ, ನೀವು ಊಟ ಮಾಡಿ. ನಮ್ಗೆ ಹಸ್ವಾಗ್ತಿಲ್ಲ, ನಾವು ಆಮೇಲೆ ತಿಂತೀವಿ. ಇವನೇನು ನನ್ನ ನೋಡಿ ನಗ್ತಿದ್ದಾನೆ? ಗಂಗಾಗೆ ಆಗ್ಲೇ ವಿಷಯ ಹೇಳಿದಾನಾ? ಜೈ, ಲಂಚ್ ರೆಡಿ ಅಂತೆ.